ಇಂದಿನಿಂದ ಕಾವೇರಿಯಲ್ಲಿದೆ ವಿಧಾನಮಂಡಲ ಅಧಿವೇಶನ. ಸರ್ಕಾರಕ್ಕೆ ಕಂಟಕ ಆಗಬಹುದು ಬಿ ನಾಗೇಂದ್ರ ಅವರ ಈ ಸಂಪುಟ ಸೇರ್ಪಡೆ. ಉಭಯ ಸದನಗಳಲ್ಲಿ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯುವಂತಹ ಎಲ್ಲ ಲಕ್ಷಣಗಳು ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದನ ಆರಂಭವಾಗುತ್ತಿದ್ದಂತೆ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಕೇಳಿ ಬರುತ್ತೆ. ಪಟ್ಟನ ಹಿಡಿತಾರೆ ವಿಪಕ್ಷದವರು. ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಧರಣಿಯನ್ನು ಮಾಡ್ತಾರೆ. ಇವತ್ತು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಕೋಲಾಹಲ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸಿಎಂಗೆ ಪೀಕಲಾಟ ತಂದಿರೋದು ನಾಗೇಂದ್ರ ಕ್ಯಾಬಿನೆಟ್ ಸೇರ್ಪಡೆ ವಿಚಾರ. ಉಭಯ ಸದನಗಳಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಲು ಪ್ರತಿಪಕ್ಷ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿರೋದು. ಒಟ್ಟಿನಲ್ಲಿ ಬಿ ನಾಗೇಂದ್ರ ಅವರ ರಾಜೀನಾಮೆ ವಾಪಸ್ ಪಡಿಲೇಬೇಕು ಅನ್ನೋದು, ಸಂಪುಟದಿಂದ ಅವರನ್ನು ಕೈ ಬಿಡಬೇಕು ಅನ್ನೋಂಥ ಲೆಕ್ಕಾಚಾರ. ರಾಜೀನಾಮೆ ಬಿಡೋ ತನಕ, ರಾಜೀನಾಮೆ ಕೊಡೋ ತನಕ ನಮ್ಮ ಪ್ರತಿಭಟನೆ ಧರಣಿ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಪರಿಷತ್ ಅಥವಾ ಈ ಅಧಿವೇಶನ ನಡೆಸಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಈಗಾಗಲೇ ವಿಪಕ್ಷ ಹೇಳಿದೆ. ಸೊ ಹಂಗಾಗಿ ಇವತ್ತು ಅಧಿವೇಶನ ಆರಂಭ ಆಗತ್ತೆ. ಆರಂಭ ಆದಮೇಲೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಕುತೂಹಲ ಇದೆ. ವಿಪಕ್ಷ ಹೇಳಿರೋ ಪ್ರಕಾರ ಇವತ್ತು ಗಲಾಟೆ ಗದ್ದಲದಲ್ಲೇ ಮುಳುಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಚರ್ಚೆ ಆಗಬೇಕಾಗಿರುವಂಥ ವಿಷಯದ ಬಗ್ಗೆ ಖಂಡಿತವಾಗಿಯೂ ಕೂಡ ಚರ್ಚೆ ಆಗಲ್ಲ. ಬಟ್ ಆಡಳಿತ ಪಕ್ಷಕ್ಕೆ ಅದೇ ಬೇಕು. ನೀವು ಎಷ್ಟೇ ಚೀರಾಡಿ ಏನೇ ಮಾಡಿ ಒಟ್ಟಿನಲ್ಲಿ ಸಮಯ ಕಳಿಬೇಕು. ಅವರು ಆ ಸಮಯ ಕಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರೋದು ವಿಪಕ್ಷದವರು. ಬಿ ನಾಗೇಂದ್ರ ಅವರ ವಿಚಾರವನ್ನು ಇಟ್ಕೊಂಡು ಒಟ್ಟಿನಲ್ಲಿ ಸದನವಂತ ನಡೆಸಲಿಕ್ಕೆ ಅಂತೂ ಅವಕಾಶ ಮಾಡಿಕೊಡಲ್ಲ. ಅದಂತೂ ಸಹಜವಾಗಿ ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದರೆ ವಿಪಕ್ಷದವರ ಹೇಳಿಕೆ ನೋಡ್ತಾ ಇದೆ ನೋಡಿ. ವಿಪಕ್ಷ ಬತ್ತಳಿಕೆಯಲ್ಲಿ ಸಾಕಷ್ಟು ಬ್ರಹ್ಮಾಸ್ತ್ರಗಳಿದ್ದಾವೆ. ಆದರೂ ಕೂಡ ಒಂದೇ ಒಂದು ವಿಚಾರ ಈಗ ಮೇನ್ ಇರೋದು ಅವ್ರದ್ದು ನೋಡಿ. ಬಿಡದಿಯ ಅಖಾಡ ಬಡಿದಾಟಕ್ಕೆ ದೋಸ್ತಿ ಸಜ್ಜಾಗಿರೋದು ಬಿಡದಿ ವಿಚಾರ ಮೇನ್ ಟಾಪಿಕ್. ಬಿಡದಿ ಆದ ಬಳಿಕ ನೀಟ್, KPSC ಭ್ರಷ್ಟಾಚಾರ, ಅದರ ಜೊತೆಗೆ ಚರ್ಚೆಗೆ ಈ ಬರ ವಿಚಾರ ಬರುತ್ತಾ ಇಲ್ಲ ಅನ್ನುವಂಥ, ಕೊಚ್ಚಿ ಹೋಗುತ್ತಾ ಕಲಾಪ ಅಂಥೇಳಿ. ಅಂದರೆ ಬರ ವಿಚಾರ ಬಿಟ್ಟು ಬೇರೆ ಏನು ವಿಚಾರ ಮಾಡಿ ಈ ರೀತಿಯಾಗಿ ಏನಾದರೂ ಮಾಡ್ತಾರಾ ಅಂಥೇಳಿ ನಾಗೇಂದ್ರ ವಿರುದ್ಧ ಸಮರ ಅಂತೂ ಮುಂದುವರಿಯುತ್ತೆ. ಕೇಸರಿ ಪಡೆ ಯಾವ ರೀತಿಯಾಗಿ ಈ ಒಂದು ಸಂಪುಟದಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಆಗಿರುವಂಥ ಹಿನ್ನೆಲೆಯಲ್ಲಿ, ಅವರಿಗೆ ಸಚಿವ ಸ್ಥಾನ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ಪಡಿಲೇಬೇಕು ಅನ್ನೋಂಥ ಪಟ್ಟು ಇವರದ್ದಿರುತ್ತೆ. ಸೊ ಹಂಗಾಗಿ ಸರ್ಕಾರದ ಕಡೆಯಿಂದ ಅದಕ್ಕೆ ಆಗಿನ ಕಾಲದಲ್ಲಿ BJP ಅಧಿಕಾರದ ಅವಧಿಯಲ್ಲಿ ಯಾರೆಲ್ಲ ಈ ರೀತಿ ಪ್ರಕರಣದಲ್ಲಿ ಇದ್ದರು, ಯಾರೆಲ್ಲ ಸಚಿವರಾಗಿದ್ದರು, ದಾಖಲೆ ಮುಖಾಂತರ ಇವರು ಕೂಡ ಉತ್ತರವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಬೇಕಾಗಿರೋದು ಬರ ಇದೆ ಈ ಬಾರಿ, ಅದರ ಬಗ್ಗೆ ಚರ್ಚೆ ಆಗಬೇಕು. ಬಟ್ ಗೊತ್ತಿಲ್ಲ ಅದರ ಬಗ್ಗೆ ಚರ್ಚೆ ಆಗುತ್ತೋ ಇಲ್ಲೋ.